ಈಗಾಗಲೇ 12:30 ಆಗಿದೆ. ಈಗ ಅನ್ನ ಸಾಂಬಾರು ಮಾಡಬೇಕು. ಇನ್ನು ನಮ್ಮ ಮನೆಯವರು 1:30 ಅಷ್ಟೊತ್ತಿಗೆ ಶಾಪ್ಗೆ ಹೋಗ್ತಾರೆ. ಈಗ ಅನ್ನಕ್ಕೆ ನಾನು ಇಟ್ಟಿದ್ದೀನಿ. ಇವತ್ತು ಸಾಂಬಾರು ಒಂದು ಬಜ್ಜಿ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಜ್ಜಿ ಸಾಂಬಾರಲ್ಲಿ ಜೀರಿಗೆ ಬಜ್ಜಿ ಸಾಂಬಾರು ಮಾಡ್ಬೋದು, ಇಲ್ಲ ಅಂತಂದರೆ ಮೆಂತ್ಯ ಬಜ್ಜಿ ಮಾಡ್ಬೋದು. ನಾನು ಇವತ್ತು ಜೀರಿಗೆ ಬಜ್ಜಿ ಸಾರು ಹೇಗೆ ಮಾಡೋದು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಮತ್ತು ಏನೇನು ಇಂಗ್ರೀಡಿಯೆಂಟ್ಸ್ ಮಾಡೋದು, ಅದು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಈಗ ಹುಣಸೆಹಣ್ಣನ್ನ ನೆನೆ ಹಾಕ್ತಾ ಇದ್ದೀನಿ. ಇಲ್ಲಿ 1 ಚಮಚದಷ್ಟು ಜೀರಿಗೆನ ತೊಗೊಂಡಿದ್ದೀನಿ. ಇದನ್ನು ಜಾಸ್ತಿ ಎಲ್ಲ ಉರಿಬಾರ್ದು, ಸೀಸಬಾರ್ದು. ಸ್ವಲ್ಪ ಹಾಗೆ ಒಂಥರ ಬೆಚ್ಚಗೆ ಮಾಡ್ಕೋಬೇಕು, ಸ್ವಲ್ಪ ಗರ್ಗರಿ ಆಗಿರೋ ಥರ. ನಂತರ ಇದು ಸ್ವಲ್ಪ ಆರಲಿ, ಆಮೇಲೆ ಮಿಕ್ಸಿ ಜಾರ್ಗೆ ಹಾಕೋಣ. ಈಗ ಈರುಳ್ಳಿನ ಹೆಚ್ಕೊತಾ ಇದ್ದೀನಿ. ಒಂದು ಈರುಳ್ಳಿನ ರುಬ್ಬಕ್ಕೆ ಹಾಕ್ಕೊತೀನಿ, ಇನ್ನೊಂದು ಈರುಳ್ಳಿನ ಒಗ್ಗರಣೆಗೆ ಸೇರಿಸ್ಕೊಳ್ತೀನಿ. ಅಷ್ಟೇ ಎಲ್ಲನೂ ಈ ಥರ ಕಟ್ ಮಾಡ್ಕೊಂಬಿಡ್ತೀನಿ. ಈಗ ಹುರಿದಿಟ್ಕೊಂಡಿದ್ನಲ್ಲ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ಕತ್ತರಿಸಿದ ಈರುಳ್ಳಿ, ಬೆಳ್ಳುಳ್ಳಿ ಇಷ್ಟನ್ನ ಹಾಕ್ತಾ ಇದ್ದೀನಿ. ಇನ್ನು ಖಾರ ಪುಡಿನ ಹಾಕೋಣ. ಚಿಲ್ಲಿ ಪೌಡರ್ ಹಾಕ್ತಿದ್ದೀನಿ. ಇಲ್ಲಿ ಚಿಲ್ಲಿ ಪೌಡರು 1 ಸ್ಪೂನು ಸೇರಿಸ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಖಾರ ನಿಮಗೆ ಎಷ್ಟು ಬೇಕು ಅದನ್ನು ಸೇರಿಸ್ಕೊಂಡು. ಇಲ್ಲಿ ಧನಿಯಾ ಬೀಜನೇ ತೊಗೊಂಡಿದ್ದೀನಿ, 1 ಸ್ಪೂನ್ ತೊಗೋತಾ ಇದ್ದೀನಿ. ನಾನು ತೆಂಗಿನಕಾಯಿನ ಗ್ರೇಟ್ನ ಮಾಡ್ಕೊಂಡಿಲ್ಲ, ಹೀಗೇ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಒಂದು ಅಂದಾಜಿನಲ್ಲಿ. ಕೊಬ್ಬರಿಲೂ ಮಾಡ್ಬೋದು ಕಾಯಿ ಬಜ್ಜಿ, ತುಂಬ ಚೆನ್ನಾಗಿ ಬರುತ್ತೆ. ಕಾಯಿ ಚೂರು ಹಾಕ್ತಾ ಇದ್ದೀನಿ. ಸ್ವಲ್ಪ ಅರಿಶಿನ ಪುಡಿ, ಈಗ ಗ್ರೈಂಡ್ ಮಾಡ್ಕೊಂಡು ಬರೋಣ. ಇದನ್ನ ಫೈನ್ ಪೇಸ್ಟ್ನ ಮಾಡ್ಕೋಬಾರ್ದು, ಸ್ವಲ್ಪ ತರ್ತರಿಯಾಗಿ ರುಬ್ಕೋಬೇಕು. ಆಯಿಲ್ ಹಾಕೋತಾ ಇದ್ದೀನಿ. ಸ್ವಲ್ಪ ಕಾಯಿಲಿ ಸಾಸಿವೆ ಹಾಕ್ಕೊತೀನಿ. ಒಗ್ಗರಣೆಗೆ ಈರುಳ್ಳಿ, ಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪನ್ನ ತೊಗೊಂಡಿದ್ದೆ. ಈಗ ಸಾಸಿವೆ ಹಾಕ್ತೀನಿ. ಎಣ್ಣೆ ಕಾಯ್ದಿದೆ. ಸ್ವಲ್ಪ ಫ್ರೈ ಆಗಲಿ. ರುಬ್ಕೊಂಡಿರೋ ಮಸಾಲೆನೆಲ್ಲ ಇದಕ್ಕೆ ಸೇರಿಸ್ಕೊಳ್ತೀನಿ. ನೋಡಿ ಎಷ್ಟು ಸಿಕ್ಕಿರ್ಬೇಕು ಮಸಾಲೆ. ಫೈನ್ ಪೇಸ್ಟ್ ಮಾಡ್ಕೋಬಾರ್ದು. ಹುಣಸೆಹಣ್ಣಿನ ರಸ,
ಸ್ವಲ್ಪ ಗಟ್ಟಿ ಇದೆ, ಸ್ವಲ್ಪ ನೀರು ಹಾಕೋ. ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಕುದಿಲಿ, 2 ಸರಿ ಕುದಿದ್ರೆ ಆಫ್ ಮಾಡ್ತಾರೆ. ಸ್ವಲ್ಪ ಫ್ಲೇಮ್ ಜಾಸ್ತಿ ಮಾಡ್ತಾ ಇದ್ದೀನಿ. ಈಗ ಸಾಂಬಾರು ಕುದಿಯೋಕ್ಕೆ ಸ್ಟಾರ್ಟ್ ಆಗ್ತಾಯಿದೆ. ಕುದೀಲಿ, ಇನ್ನೊಂದು ಕುದಿ ಬರಬೇಕು. ಬೆಳಗ್ಗೆ ಹೊಸ್ಲಿಗೊಂದು ರಂಗೋಲಿ ಸಿಂಪಲ್ ಡಿಸೈನ್ ಹಾಕಿದ್ದೆ. ಈ ಸಾಂಬಾರು ಕುದಿಯೋ ಅಷ್ಟರಲ್ಲಿ ಅದೊಂದು ಕ್ಲಿಪ್ಪಿಂಗ್ ಇದೆ, ಪ್ಲೀಸ್ ನೋಡ್ಕೊಂಡು ಬನ್ನಿ. ಸಾಂಬಾರು ಹೇಗಿದೆ ಅಂತ ಟೇಸ್ಟ್ ಮಾಡಿ ಹೇಳ್ತೀನಿ. ಸೂಪರಾಗಿ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ, ತುಂಬ ಟೇಸ್ಟಿಯಾಗಿ ಬಂದಿದೆ. ಅನ್ನ ಕೂಡ ರೆಡಿಯಾಗಿದೆ. ಸಾಂಬಾರು ಆಗ್ಲಿಕ್ಕೆ ಬಂತು. ಇನ್ನು ಊಟ ಮಾಡಬೇಕಿದ್ರೆ ಇದ್ರ ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಊಟ ಮಾಡಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಇನ್ನೂ ಒಂದು ತುತ್ತು ಜಾಸ್ತಿನೇ ಊಟ ಮಾಡ್ಬೋದು, ಅಷ್ಟು ಸೂಪರಾಗಿರುತ್ತೆ ಈ ಸಾಂಬಾರು. ಹೇಗಿದೆ ಅಂತ ಸಾಂಬಾರು ಮಾಡಿಕೊಂಡು ಕಾಮೆಂಟ್ ಹಾಕಿ. ಓಕೆ ಫ್ರೆಂಡ್ಸ್, ಸಾಂಬಾರು ರೆಡಿ ಆಯಿತು. ಆಫ್ ಮಾಡ್ತೀನಿ. ಊಟ ಮಾಡಬೇಕಿನ್ನ.